ನಮಸ್ಕಾರ. ಕಿವೀಸ್ ವಿರುದ್ಧದ 4ನೇ ಟಿ20 ಪಂದ್ಯಕ್ಕಾಗಿ ಟೀಂ ಇಂಡಿಯಾದಲ್ಲಾದವು 4 ದೊಡ್ಡ ಬದಲಾವಣೆಗಳು. ತಂಡಕ್ಕೆ ಎಂಟ್ರಿ ಕೊಟ್ಟರು 3 ಹೊಸ ಆಟಗಾರರು. ಹೀಗಿರಲಿದೆ ನೋಡಿ ಭಾರತದ ಹೊಸ ಪ್ಲೇಯಿಂಗ್ 11. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ನ್ಯೂಜಿಲೆಂಡ್ ವಿರುದ್ಧದ 4ನೇ ಟಿ20 ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಕಾಂಬಿನೇಷನ್ ಯಾವ ರೀತಿಯಾಗಿರಲಿದೆ ಹಾಗೂ ಪಂದ್ಯದ ಪಿಚ್ ರಿಪೋರ್ಟ್ ಹೇಗಿದೆ ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹೌದು, ಕಿವೀಸ್ ವಿರುದ್ಧದ 5 ಪಂದ್ಯಗಳ ಟಿ20 ಸರಣಿಯಲ್ಲಿ ಟೀಂ ಇಂಡಿಯಾ ಪ್ರಚಂಡ ಪ್ರದರ್ಶನವನ್ನು ನೀಡುವ ಮೂಲಕ ಈಗಾಗಲೇ ಸರಣಿಯನ್ನ ಕೈವಶಪಡಿಸಿಕೊಂಡಿದೆ ಸ್ನೇಹಿತರೆ. ಸರಣಿಯಲ್ಲಿ ಮಿಕ್ಕಿರುವ ಇನ್ನು 2 ಪಂದ್ಯಗಳನ್ನ ಗೆದ್ದುಕೊಂಡು ಸರಣಿ ಕ್ಲೀನ್ ಸ್ವೀಪ್ ಮಾಡಲು ಭಾರತ ಎದುರು ನೋಡುತ್ತಿದೆ ಮತ್ತು ಈಗಾಗಲೇ ಸರಣಿ ಗೆದ್ದಿರುವ ಟೀಂ ಇಂಡಿಯಾಗೆ ಇನ್ನುಳಿದ 2 ಮ್ಯಾಚ್ಗಳು ಎಕ್ಸ್ಪಿರಿಮೆಂಟಲ್ ಪಂದ್ಯಗಳಾಗಲಿವೆ ಸ್ನೇಹಿತರೆ. 2026ರ ಟಿ20 ವಿಶ್ವಕಪ್ ಮುನ್ನ ಬೆಂಚ್ ಬಲ ಟೆಸ್ಟ್ ಮಾಡಲು ಈ ಪಂದ್ಯಗಳು ಯೂಸ್ ಆಗಲಿವೆ. ಹೇಗಿದ್ರು ಕೋಚ್ ಗೌತಮ್ ಗಂಭೀರ್ ಎಕ್ಸ್ಪಿರಿಮೆಂಟ್ ಮಾಡೋದರಲ್ಲಿ ಪಂಟರ್. ಹೀಗಾಗಿ 4ನೇ ಟಿ20 ಪಂದ್ಯಕ್ಕೆ ಪ್ಲೇಯಿಂಗ್ 11 ಕಾಂಬಿನೇಷನ್ ಯಾವ ರೀತಿಯಾಗಿರಲಿದೆ ಎಂಬುದು ಹಾಟ್ ಟಾಪಿಕ್ ಆಗಿದೆ ಸ್ನೇಹಿತರೆ. ಕಳಪೆ ಫಾರ್ಮ್ ನಲ್ಲಿರುವ ಸಂಜು ಸ್ಯಾಮ್ಸನ್ಗೆ ಮತ್ತೆ ಚಾನ್ಸ್ ಕೊಡ್ತಾರಾ? ತಿಲಕ್ ವರ್ಮಾರ ಇಂಜುರಿ ಅಪ್ಡೇಟ್ ಏನು? ಅಕ್ಷರ್ ಪಟೇಲ್ ಆಡ್ತಾರಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ, ಬನ್ನಿ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 4ನೇ ಟಿ20 ಪಂದ್ಯವು ಇದೇ ಜನವರಿ 28ರಂದು ಬುಧವಾರ ವಿಶಾಖಪಟ್ಟಣಂನ ಡಾಕ್ಟರ್ ವೈಎಸ್ ರಾಜಶೇಖರ್ ರೆಡ್ಡಿ ಸ್ಟೇಡಿಯಂನಲ್ಲಿ ನಡೆಯಲಿದೆ ಸ್ನೇಹಿತರೆ. ಮೊದಲೇದಾಗಿ ಈ ಪಂದ್ಯದ ಪಿಚ್ ರಿಪೋರ್ಟ್ ಬಗ್ಗೆ ಕಣ್ಹಾಯಿಸಿಕೊಂಡು ಬರೋಣ ಬನ್ನಿ. ವೈಎಸ್ ರಾಜಶೇಖರ್ ರೆಡ್ಡಿ ಪಿಚ್ ಬಗ್ಗೆ ಸಪರೇಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇದು ಕೂಡ ಪ್ಯೂರ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಂತ ಹೇಳಬಹುದು. ಪಂದ್ಯ ಸಾಗಿದಂತೆ ಪಿಚ್ ಸ್ಲೋ ಆಗಲಿದೆ ಮತ್ತು ಸ್ಪಿನ್ನರ್ ಗಳಿಗೆ ಇಲ್ಲಿ ನೆರವು ಸಿಗಲಿದೆ ಸ್ನೇಹಿತರೆ. ಮುಖ್ಯವಾಗಿ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಡ್ಯೂ ಫ್ಯಾಕ್ಟರ್ ಕೀ ರೋಲ್ ಪ್ಲೇ ಮಾಡಲಿದೆ ಅಂತ ಹೇಳಬಹುದು. ಹೀಗಾಗಿ ಟಾಸ್ ಗೆದ್ದವರು ಇಲ್ಲಿ ಚೇಸ್ ಮಾಡಲಿದ್ದಾರೆ. ಇನ್ನು ತಂಡದ ಪ್ಲೇಯಿಂಗ್ 11 ಕಾಂಬಿನೇಷನ್ ಬಗ್ಗೆ ಮಾತನಾಡೋದಕ್ಕಿಂತ ಮುನ್ನ ತಂಡದ ಕೆಲ ಅಪ್ಡೇಟ್ ಗಳಿವೆ, ಬನ್ನಿ ನೋಡ್ಕೊಂಡ್ ಬರೋಣ. ಇಂಜುರಿಯ ಕಾರಣದಿಂದಾಗಿ ಮೊದಲ 3 ಟಿ20 ಪಂದ್ಯಗಳಿಂದ ಹೊರಗುಳಿದಿದ್ದ ತಿಲಕ್ ವರ್ಮಾ ಇನ್ನೂ ಕೂಡ ರಿಕವರಿ ಆಗಿಲ್ಲ. ಆದಾಗ್ಯೂ 5ನೇ ಪಂದ್ಯದಷ್ಟರಲ್ಲಿ ತಂಡ ಕೂಡಿಕೊಳ್ಳಲಿದ್ದಾರೆ ಎಂಬ ಬಲ್ಲ ಮೂಲಗಳಿಂದ ಮಾಹಿತಿ ಬಂದಿದೆ. ಆದಾಗ್ಯೂ ಅವರು ಈ ಸರಣಿಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಬದಲಾಗಿ ಫೆಬ್ರವರಿ 4ರಂದು ಸೌತ್ ಆಫ್ರಿಕಾ ವಿರುದ್ಧದ ಟಿ20 ವರ್ಲ್ಡ್ ಕಪ್ ನ ವಾರ್ಮ್ ಅಪ್ ಪಂದ್ಯದಲ್ಲಿ ಕಣಕ್ಕಿಳಿಯಲಿದ್ದಾರೆ ಎಂದು ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ. ಇದಲ್ಲದೆ ವಾಷಿಂಗ್ಟನ್ ಸುಂದರ್ ಇಂಜುರಿ ಕುರಿತು ಯಾವುದೇ ಅಪ್ಡೇಟ್ಗಳು ಬಂದಿಲ್ಲ. ಇನ್ನು ತಂಡದ ವೈಸ್ ಕ್ಯಾಪ್ಟನ್ ಆಗಿದ್ದಂತಹ ಅಕ್ಷರ್ ಪಟೇಲ್ ಕೂಡ ಒಳ್ಳೆಯ ರಿಕವರಿ ಮೂಡ್ ನಲ್ಲಿ ಇರುವ ಕಾರಣ ಇವರು 4ನೇ ಟಿ20 ಪಂದ್ಯದ ಪ್ಲೇಯಿಂಗ್ 11 ನಲ್ಲಿ ಆಡಲಿದ್ದಾರೆ ಸ್ನೇಹಿತರೆ. ಇನ್ನು 4ನೇ ಟಿ20 ಪಂದ್ಯದಿಂದ ಹಾರ್ದಿಕ್ ಪಾಂಡ್ಯ ಹಾಗೂ ಜಸ್ಪ್ರೀತ್ ಬುಮ್ರಾಗೆ ರೆಸ್ಟ್ ನೀಡುವ ಸಾಧ್ಯತೆ ಹೆಚ್ಚಿದೆ. ಇನ್ನು ರವಿ ಬಿಷ್ಣೋಯಿ ಬೆಂಚ್ಗೆ ಸೀಮಿತರಾಗಲಿದ್ದಾರೆ. ಈ ಮೂವರ ಬದಲಾಗಿ ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ ಹಾಗೂ ಹರ್ಷದೀಪ್ ಸಿಂಗ್ ಟೀಮ್ಗೆ ಮರಳಲಿದ್ದಾರೆ ಮತ್ತು ಸೀನಿಯರ್ ಆಟಗಾರರಿಗೆ ಟಿ20 ವರ್ಲ್ಡ್ ಕಪ್ ಮುನ್ನ ರೆಸ್ಟ್ ನೀಡಲಾಗುತ್ತದೆ ಸ್ನೇಹಿತರೆ. ಇವರನ್ನ ಪ್ರಿಸರ್ವ್ ಮಾಡಿಕೊಳ್ಳುವುದು ತುಂಬಾ ಮುಖ್ಯ. ಇನ್ನು 4ನೇ ಟಿ20 ಪಂದ್ಯದಲ್ಲಿ ಹರ್ಷದೀಪ್ ಸಿಂಗ್ ಅವರನ್ನ ಆಡಿಸಲೇಬೇಕು. ಯಾಕಂದ್ರೆ 2ನೇ ಟಿ20 ಪಂದ್ಯದಲ್ಲಿ ದುಬಾರಿಯಾದ ಅವರು 3ನೇ ಪಂದ್ಯದಿಂದ ಹೊರಗುಳಿದಿದ್ದರು. ಹೀಗಾಗಿ ವರ್ಲ್ಡ್ ಕಪ್ ಮುನ್ನ ಕಾನ್ಫಿಡೆನ್ಸ್ ನಿಂದ ಹರ್ಷದೀಪ್ ಆಡಬೇಕಾದ್ರೆ ಇಲ್ಲಿ ಚಾನ್ಸ್ ಸಿಗಲೇಬೇಕು. ಇದಲ್ಲದೆ ಕುಲ್ದೀಪ್ ಯಾದವ್ ಕೂಡ ಲಯ ಕಂಡುಕೊಳ್ಳುವುದು ತುಂಬಾ ಮುಖ್ಯ. ಇನ್ನು ಪ್ಲೇಯಿಂಗ್ 11 ಬಗ್ಗೆ ಮಾತನಾಡುವುದಾದ್ರೆ ಓಪನರ್ಸ್ ಗಳಾಗಿ ಅಭಿಷೇಕ್ ಶರ್ಮಾ ಹಾಗೂ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ ಆರಂಭಿಸುವುದು ಕನ್ಫರ್ಮ್. ಒಂದೆಂಡ್ ನಲ್ಲಿ ಅಭಿಷೇಕ್ ಶರ್ಮಾ ಹುಡಿಬಿಡಿ ಆಟವನ್ನು ಆಡ್ತಿದ್ರೆ ಈ ಕಡೆ ಸಂಜು ಸ್ಯಾಮ್ಸನ್ ರವರು ಉತ್ತಮ ಇನ್ನಿಂಗ್ಸ್ ಆಡುವಲ್ಲಿ ವಿಫಲರಾಗುತ್ತಿದ್ದಾರೆ. ಹೀಗಾಗಿ ಇದು ಇವರಿಗೆ ಡೋ ಆರ್ ಡೈ ಮ್ಯಾಚ್ ಆಗಲಿದೆ. 3ನೇ ಕ್ರಮಾಂಕದಲ್ಲಿ ಇಶಾನ್ ಕಿಶನ್ ಆಡಲಿದ್ದಾರೆ. ಸಿಕ್ಕಿರುವ ಆಪರ್ಚುನಿಟಿಯನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನಂಬರ್ 4ರ ಸ್ಲಾಟ್ ನಲ್ಲಿ ಕ್ಯಾಪ್ಟನ್ ಸ್ಕೈ ಆಡಲಿದ್ದಾರೆ. ವರ್ಲ್ಡ್ ಕಪ್ ಮುನ್ನ ಸೂರ್ಯ ಲಯ ಕಂಡುಕೊಂಡಿರುವುದು ಬಿಗ್ ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು ಸ್ನೇಹಿತರೆ. ಬ್ಯಾಕ್ ಟು ಬ್ಯಾಕ್ ಹಾಫ್ ಸೆಂಚುರಿ ಸಿಡಿಸಿ ರೆಡ್ ಔಟ್ ಫಾರ್ಮ್ ನಲ್ಲಿದ್ದಾರೆ. 5ನೇ ಕ್ರಮಾಂಕದಲ್ಲಿ ಶಿವಂ ದುಬೆ ಆಡಿದರೆ ನಂಬರ್ 6ರ ಸ್ಲಾಟ್ ನಲ್ಲಿ ರಿಂಕೋ ಸಿಂಗ್ ಆಡಲಿದ್ದಾರೆ. ರಿಂಕೋ ಸಿಂಗ್ ವ್ಯಾಲ್ಯೂಯಬಲ್ ಫಿನಿಶರ್ ಅಂತ ಹೇಳಬಹುದು. 7ನೇ ಸ್ಲಾಟ್ ನಲ್ಲಿ ಅಕ್ಷರ್ ಪಟೇಲ್ ಆಡಲಿದ್ದಾರೆ. ಅಕ್ಷರ್ ಪಟೇಲ್ ತಾನೇನು ಅನ್ನೋದನ್ನ ಪ್ರೂವ್ ಮಾಡಬೇಕಾಗಿದೆ. 8ನೇ ಕ್ರಮಾಂಕದಲ್ಲಿ ಹರ್ಷಿತ್ ರಾಣಾ, 9ನೇ ಸ್ಲಾಟ್ ನಲ್ಲಿ ಕುಲ್ದೀಪ್ ಯಾದವ್, 10ನೇ ಕ್ರಮಾಂಕದಲ್ಲಿ ವರುಣ್ ಚಕ್ರವರ್ತಿ ಮತ್ತು 11ನೇ ಹಾಗೂ ಅಂತಿಮ ಸ್ಲಾಟ್ ನಲ್ಲಿ ಹರ್ಷದೀಪ್ ಸಿಂಗ್ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11ನ ಭಾಗವಾಗಲಿದ್ದಾರೆ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.